ಒಂದೊಂದ್ ಸಾರಿ ಈ ಸಾವು ಅನ್ನೋದು ಹೇಗ್ ಬರುತ್ತೆ ಅಂತ ಹೇಳೋದಿಕ್ಕೇ ಆಗಲ್ಲ ನೋಡಿ. ಈ ಸ್ಟೋರಿಯಲ್ಲೂ ಆಗಿದ್ದು ಅದೇ. ಸಂಕಷ್ಟಕ್ಕೆ ಸಿಲುಕಿದ ಆ ಜೀವಿಯ ಜೀವ ಉಳಿಸಬೇಕು ಅಂತ 5 ಜನ ಬಾವಿಗೆ ಹಾರಿದ್ರು. ದುರಂತ ಏನಂದ್ರೆ ಜೀವ ಉಳಿಸೋಕೆ ಅಂತ ಹೋದವರೇ ಜೀವ ಕಳ್ಕೊಂಡ್ಬಿಟ್ಟಿದ್ದಾರೆ. ಬೆಕ್ಕು ಎಲ್ರ ಮನೆಯಲ್ಲೂ ಈ ಮಾರ್ಜಲ ಇದ್ದೇ ಇರ್ತಾನೆ. ಪ್ರತಿಯೊಬ್ರು ಇಲಿ ಕಾಟಕ್ಕೋ ಅಥವಾ ಮುದ್ದು ಮಾಡೋಕೋ ಬೆಕ್ಕು ಸಾಕೊಂಡಿರ್ತಾರೆ. ಪೆಟ್ ಅಂದ್ರೆ ಹಾಗೆ ಜನ ಪ್ರಾಣನೇ ಇಟ್ಕೊಂಡಿರ್ತಾರೆ. ಸಾಕು ಪ್ರಾಣಿಗಳಿಗೆ ಕೊಂಚ ಹೆಚ್ಚು ಕಮ್ಮಿ ಆದ್ರೂ ಪಾಪ ಅವರ ತೊಳಲಾಟ ನೋಡೋದಕ್ಕೆ ಆಗಲ್ಲ. ಆದ್ರೆ ಇವತ್ತು ನಾವು ಹೇಳೋ ಸ್ಟೋರಿಯಲ್ಲಿ ಮನೆಯಲ್ಲಿ ಸಾಕಿಕೊಂಡಿದ್ದ ಒಂದು ಬೆಕ್ಕು 5 ಪ್ರಾಣಕ್ಕೆ ಕಂಟಕ ತಂದು ಬಿಟ್ಟಿದೆ. ಬೆಕ್ಕಿನ ಪ್ರಾಣ ಉಳಿಸಲು ಬಾವಿಗೆ ಹಾರಿ 5 ಜನ ಜೀವ ಕಳ್ಕೊಂಡ್ರು. ಅರೆ ಇದೇನಪ್ಪಾ ಅಂತ ನಿಮಗೆ ಆಶ್ಚರ್ಯ ಆಗಬಹುದು. ಆದ್ರೂ ಇದು ಸತ್ಯ. ಒಂದಲ್ಲ ಎರಡಲ್ಲ 5 ಜನ ಬೆಕ್ಕಿನ ಜೀವ ಉಳಿಸೋಕೆ ಅಂತ ಹೋಗಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಇಂಥದ್ದೊಂದು ದುರ್ಘಟನೆ ಸಂಭವಿಸಿದೆ. ಮೂಕ ಪ್ರಾಣಿಯ ಜೀವ ಉಳಿಸಬೇಕು ಅಂತ ಹೋದವರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡ್ಬಿಟ್ಟಿದ್ದಾರೆ. ನಾಸಿಕ್ನ ವಕಾಡಿ ಅನ್ನೋ ಗ್ರಾಮದಲ್ಲಿರೋ ಕುಟುಂಬವೊಂದು ಮನೆಯಲ್ಲಿ ಬೆಕ್ಕನ್ನ ಸಾಕೊಂಡಿತ್ತು. ದುರಂತ ಏನಂದ್ರೆ ಸಂಜೆ 4 ಗಂಟೆ ಸುಮಾರಿಗೆ ಆ ಬೆಕ್ಕು ಮನೆ ಪಕ್ಕದಲ್ಲಿದ್ದ ಬಾವಿಗೆ ಬಿದ್ದಿದೆ. ಸಾಮಾನ್ಯ ಬಾವಿಯಾಗಿದ್ರೆ ಬೆಕ್ಕನ್ನ ಆರಾಮಾಗಿ ಮೇಲೆ ತೆಗಿಬಹುದಿತ್ತು. ಆದ್ರೆ ಈ ಬಾವಿಯಲ್ಲಿ ಸಗಣಿ ಕಸ ಎಲ್ಲ ತುಂಬಿತ್ತು. ಹೀಗಾಗಿ ಸಗಣಿ ತುಂಬಿದ್ದ ಬಾವಿಯನ್ನ ಬಯೋಗ್ಯಾಸ್ಗಾಗಿ ಈ ಕುಟುಂಬ ಬಳಕೆ ಮಾಡ್ತಾ ಇತ್ತು. ಇವರ ದುರಾದೃಷ್ಟವೋ ಅಥವಾ ವಿಧಿಯಾಟವೋ ಗೊತ್ತಿಲ್ಲ, ಇದೇ ಬಾವಿಗೆ ಮನೆಯಲ್ಲಿದ್ದ ಬೆಕ್ಕು ಬಿದ್ದು ಬಿಟ್ಟಿದೆ. ಅಷ್ಟೇ ನೋಡಿ, ಮುಂದೆ ನಡೆದಿದ್ದು ಯಾರೂ ಊಹಿಸಲಾಗದ ಘನಘೋರ ದುರಂತ. ಹೌದು, ಅದ್ಯಾವಾಗ ಮನೆಯಲ್ಲಿ ಮುದ್ದಾಗಿ ಸಾಕೊಂಡಿದ್ದ ಬೆಕ್ಕು ಬಾವಿಯಲ್ಲಿ ಬಿತ್ತು ಅನ್ನೋದು ಮನೆಯವರಿಗೆ ಗೊತ್ತಾಯ್ತು. ಮನೆಯವರೆಲ್ಲ ಗಾಬರಿಯಾಗಿದ್ದಾರೆ. ಹೇಗಾದ್ರೂ ಮಾಡಿ ಬೆಕ್ಕನ್ನ ಮೇಲಕ್ಕೆ ಎತ್ತಬೇಕು ಅಂತ ಮುಂದಾಗಿದ್ದಾರೆ. ಆರಂಭದಲ್ಲಿ ಮನೆಯಲ್ಲಿದ್ದ ಓರ್ವ ವ್ಯಕ್ತಿ ಬಾವಿಗೆ ಇಳಿದು ಬೆಕ್ಕಿನ ರಕ್ಷಣೆಗೆ ಮುಂದಾಗಿದ್ದಾನೆ. ಮೊದಲೇ ಬಯೋಗ್ಯಾಸ್ ಬಾವಿ, ಒಳಗಿದ್ದ ಸಗಣಿ ಕಸ ಎಲ್ಲ ಮಿಕ್ಸ್ ಆಗಿ ಗಾಳಿಯೆಲ್ಲ ಕಲುಷಿತಗೊಂಡಿದೆ. ಹೀಗಾಗಿ ಬೆಕ್ಕಿನ ರಕ್ಷಣೆಗೆ ಅಂತ ಹೋದವನು ಮೇಲೆ ಬಂದೇ ಇಲ್ಲ. ಬೆಕ್ಕಿನ ರಕ್ಷಣೆಗೆ ಅಂತ ಮೊದಲು ಬಾವಿಗೆ ಇಳಿದ ವ್ಯಕ್ತಿಗೆ ಉಸಿರಾಟದ ಸಮಸ್ಯೆ ಉಂಟಾಗಿದೆ. ಆಗ ಅವನು ಸಹಾಯಕ್ಕಾಗಿ ಅಂಗಲಾಚಿದ್ದಾನೆ. ಕೆಳಗೆ ಹೋದವನು ಬರಲೇ ಇಲ್ಲ ಅಂತ ಮನೆಯವರಿದ್ದವರೆಲ್ಲ ಬಾವಿಗೆ ಇಳಿದು ಬಿಟ್ಟಿದ್ದಾರೆ. ಒಬ್ಬರಾದ ಮೇಲೆ ಒಬ್ಬರಂತೆ 6 ಜನ ಬಯೋಗ್ಯಾಸ್ ಬಾವಿಗೆ ಇಳಿದಿದ್ದಾರೆ. ಆದ್ರೆ ವಿಧಿಯಾಟ ಬೇರೆ ಇತ್ತು. ಬೆಕ್ಕಿನ ಪ್ರಾಣ ಉಳಿಸಬೇಕು ಅಂತ ಬಾವಿಗೆ ಇಳಿದ 6 ಜನರಿಗೂ ಉಸಿರಾಟದ ಸಮಸ್ಯೆ ಉಂಟಾಗಿದೆ. 6 ಜನರಲ್ಲಿ 5 ಮಂದಿ ಉಸಿರಾಟದ ಸಮಸ್ಯೆಯಿಂದ ಬಾವಿಯಲ್ಲಿ ಉಸಿರು ಚೆಲ್ಲಿದ್ದಾರೆ. ಒಂದು ಜೀವ ಉಳಿಸಬೇಕು ಅಂತ ಹೋದವರು ತಮ್ಮ ಜೀವವನ್ನೇ ಕಳೆದುಕೊಂಡು ಬಿಟ್ಟಿದ್ದಾರೆ. ಬೆಕ್ಕಿನ ಪ್ರಾಣ ಉಳಿಸಬೇಕು ಅಂತ ಬಾವಿಗೆ ಇಳಿದವರು ಅದೇ ಬಾವಿಯಲ್ಲೇ ಪ್ರಾಣ ಬಿಟ್ಟಿದ್ರು. 6 ಜನರ ಪೈಕಿ ವಿಜಯ್ ಮಾಣಿಕ್ ಅನ್ನೋ ವ್ಯಕ್ತಿ ಬದುಕುಳಿದಿದ್ದು ಘಟನೆ ಬಗ್ಗೆ ಮಾಹಿತಿ ನೀಡಿದ್ದಾನೆ. ಸದ್ಯ ಈ ವಿಜಯ್ನನ್ನ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನೆ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದ್ದಂತೆ ಅಗ್ನಿಶಾಮಕ ದಳ ಸ್ಥಳಕ್ಕೆ ಬಂದು ಶವಗಳನ್ನ ಮೇಲೆತ್ತಿದೆ. ಸದ್ಯ ಈ ಘಟನೆ ಬಳಿಕ ಇಡೀ ವಕಾಡಿ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. 5 ಜನರ ಸಾವು ಕಂಡು ಇಡೀ ಊರೇ ದಿಗ್ಭ್ರಮೆಗೊಂಡಿದೆ. ಸದ್ಯ ಬಾವಿಯಲ್ಲಿದ್ದ ಮೃತದೇಹಗಳನ್ನ ಹೊರತೆಗೆಯಲಾಗಿದೆ. ಸ್ಥಳೀಯ ಮುನ್ಸಿಪಲ್ ಬಾವಿಯಲ್ಲಿನ ಹೂಳು ಸಗಣಿ ತೆಗೆದು ಕ್ಲೀನ್ ಮಾಡಿದೆ. ಅದೇನೇ ಇರಲಿ, ಜೀವ ಉಳಿಸಬೇಕು ಅಂತ ಹೋದವರೇ ಜೀವ ಕಳೆದುಕೊಂಡಿದ್ದು ವಿಪರ್ಯಾಸವೇ ಸರಿ.